ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೃತಿಕಾ ಭೂಮಿಕಾ ವ್ಲಾಗ್ಸ್. ಸೊ ಇಷ್ಟೊಂದು ದಿನ ಆಯಿತು ವಿಡಿಯೋ ಮಾಡಿ, ಕಾರಣ ನಾನಿವಾಗ ಜಾಬಿಗೆ ಜಾಯ್ನ್ ಆಗಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಹಾಗಾಗಿ ವೀಕ್ ಆಫ್ ಸ್ವಲ್ಪ ಕಡಿಮೆ ಇರುತ್ತೆ ನನಗೆ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗ್ತಿಲ್ಲ. ಆ್ಯಂಡ್ ಈ ವಿಡಿಯೋನ ನಾನು ತುಂಬ ಹಿಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಎಲ್ಲರೂ ತಮ್ಮನೇಲಿ ನೋಡಿರ್ತೀರ. ಈ ವಿಡಿಯೋ ಬಂದು ನನ್ನ ಔಟ್ಫಿಟ್ ನಾನು ಏನು ಕಸ್ಟಮೈಸ್ ಮಾಡಿ ಹೆಂಗೆ ಹೊಲಿಸ್ದೆ, ಎಷ್ಟಾಯಿತು ಫ್ರಮ್ ಸ್ಕ್ರ್ಯಾಚ್, ಎಲ್ಲೆಲ್ಲ ಏನೇನು ಮೆಟೀರಿಯಲ್ಸ್ ತೊಗೊಂಡೆ, ಎಲ್ಲಿ ಹೊಲಿಸ್ದೆ ಅಂತ ಕೂಡ ಹೇಳ್ತೀನಿ ನಾನು. ಈ ವಿಡಿಯೋ ತುಂಬ ಹಿಂದೆನೇ ಮಾಡಬೇಕಿತ್ತು. ಆಲ್ರೆಡಿ ಮದುವೆ ಮುಗಿದೇ ಒಂದು 1.5 ಮಂತ್ ಆಯಿತು, ಬಟ್ ಇನ್ನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಓಕೆ, ಇವಾಗ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಮ್ಯಾರೇಜ್ ಔಟ್ಫಿಟ್ ಲೈಕ್ ಆ ಥರ ಮೆಹಂದಿ ಸಂಗೀತ ಎಲ್ಲ ಏನಿರಲಿಲ್ಲ. ಸೊ ಹಾಗಾಗಿ ಮೆಹಂದಿ ಹಿಂದಿನ ದಿನ ಮುಗ್ದಿತ್ತು. ಸೊ ಹಾಗಾಗಿ ಅದಕ್ಕೆ ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಭೂಮಿಕಂದು ಎಕ್ಸಾಮ್ ಎಲ್ಲ ಇತ್ತಲ್ವ. ಸೊ ನಾವು ಹೋಗೋದಕ್ಕಾಗಿಲ್ಲ. ಸೊ ಬೇಗ ಮುಂಚೆ ಹೋಗೋದಕ್ಕಾಗಲಿಲ್ಲ. ನಾವು ಹೋಗಿದ್ದು ಸ್ಯಾಟರ್ಡೆ, ಮದುವೆ ಹಿಂದಿನ ದಿನ ಹೋಗೋಕ್ಕಾಯಿತು. ಸೊ ಅಷ್ಟೇನು ಔಟ್ಫಿಟ್ಸ್ ಏನು ಬೇಕಾಗಿರಲಿಲ್ಲ. ಹಾಗಾಗಿ ಹೋಗಿದ್ದಾದಮೇಲೆ ಒಂದು ಸ್ವಲ್ಪ ಅದೇನೋ ಪೂಜೆ ಎಲ್ಲ ಇತ್ತು. ಅದಾದಮೇಲೆ ಒಂದು ಹಳದಿ ಮನೆ ಹತ್ರ ಅರಿಶಿನ ಶಾಸ್ತ್ರ ಮಾಡ್ತಾರೆ. ಸೊ ಅದಕ್ಕೊಂದು ಔಟ್ಫಿಟ್ ಹಾಕ್ಕೊಂಡಿದ್ದೆ, ನಾನು ಅಟ್ಯಾಚ್ ಮಾಡಿರ್ತೀನಿ ಇಲ್ಲಿ. ಸೊ ಅದಕ್ಕೊಂದು ಔಟ್ಫಿಟ್ ಹಾಕ್ಕೊಂಡಿದ್ದೆ. ಅದು ಬ್ಲೌಸು ಬೇರೆ ಸ್ಯಾರಿಗೆ ಹೋಲಿಸಿದ್ದು, ಸೊ ಅದು ಕೂಡ ಅಟ್ಯಾಚ್ ಮಾಡಿರ್ತೀನಿ. ಆ ಸ್ಯಾರಿ ಬ್ಲೌಸನ್ನ ಇದಕ್ಕೆ ಜೊತೆನೇ ಮ್ಯಾಚ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಡಿಸೈನಾಗಿ ಹೊಲಿಸಿದ್ದೆ ಮುಂಚೆನೇ. ಸೊ ಇದು ಫಸ್ಟ್ ಔಟ್ಫಿಟ್ಟು. ಸೆಕೆಂಡ್ ಔಟ್ಫಿಟ್ ಬಂದು ರಿಸೆಪ್ಷನ್ ಔಟ್ಫಿಟ್ ತೋರಿಸ್ತೀನಿ. ಸೊ ಅದು ಕಸ್ಟಮೈಸ್ಡು ಆ್ಯಂಡ್ ಅದೇ ಕಲರಲ್ಲಿ ಕೂಡ ನಂಗೆ ಸಿಗಬೇಕು ಅಂತ ಇತ್ತು. ಸೊ ಹಾಗಾಗಿ ಅದೇ ಕಲರ್ಸು ಕೂಡ ಸಿಕ್ತು ನನಗೆ. ಸೊ ಫಸ್ಟು ಲೆಹೆಂಗಾ ತೋರಿಸ್ಬಿಡೋಣ. ಈ ಕಲರು. ಸೊ ಅಂಬ್ರೆಲಾ ಲೆಹೆಂಗಾ ಇದು. ಈ ಕಲರಲ್ಲೇ ಬೇಕಿತ್ತು. ಏನಕ್ಕಂತ ಹೇಳಿದ್ರೆ, ನನ್ನ ಹತ್ರ ತುಂಬ ಒಂದು 4 years ಬ್ಯಾಕ್ ಒಂದು ಆಕ್ಸೆಸರಿ ಇದು ಒಂದು ಗಿಫ್ಟ್ ಬಂದಿತ್ತು ನನಗೆ. ಸೊ ಅದನ್ನು ಯಾವ ಔಟ್ಫಿಟ್ಗೂ ಹಾಕೊಳ್ಳೋದಕ್ಕೆ ಆಗ್ತಾಯಿರಲಿಲ್ಲ ಬಿಕಾಸ್ ಯಾವುದಕ್ಕೂ ಮ್ಯಾಚ್ ಆಗ್ತಾಯಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ, ಈ ರಿಸೆಪ್ಷನ್ ಅಟ್ಲೀಸ್ಟ್ ಇದಾದರೂ ಸೂಟ್ ಆಗಲಿ, ಅದಕ್ಕೆ ಮ್ಯಾಚ್ ಆಗೋವಂಥ ಒಂದು ಮಟೀರಿಯಲ್ಲೇ ಸಿಗಲಿ ನನಗೆ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ತಟ್ಟಂತ ಅದೇ ಕಲರ್, ಎಕ್ಸಾಕ್ಟ್ ಕಲರ್ ಸಿಕ್ತು ನನಗೆ. ಸೊ ಇದೇ ಆ ಲೆಹೆಂಗಾ. ಇದು ಅಂಬ್ರೆಲಾ ಹೊಲಿಸಿರೋದು ನಾನು. ಓಕೆ, ಇದಾಯಿತು. ಆ್ಯಂಡ್ ಇದ್ರ ಬ್ಲೌಸ್ ಬಂದು ರೆಫರೆನ್ಸ್ ಪಿಕ್ಚರ್ ಕೂಡ ಹಾಕ್ತೀನಿ. ರೆಫರೆನ್ಸ್ ಇದ್ದಂಗೆ ಬಂದಿದೆಯಾ ಅಂತ ನೀವು ಹೇಳಿ. ರೆಫರೆನ್ಸ್ ಇದ್ದಂಗೆ ಇದು ಬಂದಿಲ್ಲ, ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಸ್ಯಾರಿ ಮೀಟರ್ ಇದಕ್ಕೆ ಸಾಲೋದಿಲ್ಲ ಅಂತ ಹೇಳಿ. ಸೊ ನಾನು ಸ್ಯಾರಿ ತೊಗೊಂಡಿದ್ದೆ, ಬಟ್ ಅದಕ್ಕೆ ಇದು ಸಾಲಿಲ್ಲ. ನಾನು ಕೋಟ್ ಥರ ಹಾಕ್ಕೊಳ್ಳೋದು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಆ್ಯಂಡ್ ನನ್ನ ಡಿಸೈನರ್ ಏನು ಹೇಳಿದ್ರು ಅಂದರೆ, ಓಕೆ ಅಟ್ಲೀಸ್ಟ್ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಅದೇ ರೀತಿ ಮುಂದೆ ಕಾಣಿಸುತ್ತೆ ಚೆನ್ನಾಗಿ ಅಂತ ಹೇಳಿದ್ರು. ಸೊ ಆವಾಗ ಈ ರೀತಿ ಇಷ್ಟು ದೊಡ್ಡ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಸಿದ್ದು ಇದಕ್ಕೆ. ಓಕೆನಾ. ಆ್ಯಂಡ್ ಇದು ಈ ರೀತಿ ಬರುತ್ತೆ. ಆ್ಯಂಡ್ ಇದು ಎಕ್ಸ್ಟ್ರಾ ಪೀಸ್ ನಾನೇ ಕೊಡಿಸಿದ್ದು, ಬೇಕಂತ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಸೊ ಅವ್ರಿಗೆ ಹೇಳಿದ್ದೆ, ಇಲ್ಲಿ ಪ್ಲೇನೇ ಇರಲಿ, ಇಲ್ಲಿ ಡಿಸೈನ್ ಬೇಡ, ಸೊ ಇದೇ ರೀತಿ ಬೇಕು ಅಂತ ಹೇಳಿದ್ದೆ. ಸೊ ಚೆನ್ನಾಗೇ ಬಂದಿದೆ, ಎಲ್ಲ ಪ್ಯಾಡೆಡ್ ಇದೆ. ಆ್ಯಂಡ್ ಹಿಂದೆ ಜಸ್ಟ್ ನಾರ್ಮಲಾಗಿ ಕೊಡಿಸಿದ್ದೆ. ನನ್ನ ವೀಡಿಯೋ ಫೋಟೋಸ್ ಇದ್ದರೆ ಅಟ್ಯಾಚ್ ಮಾಡ್ತೀನಿ ಎಲ್ಲ. ಹಿಂದೆ ಲೈಕ್ ನಾರ್ಮಲ್ಲೇ ಜಸ್ಟ್ ಒಂದು ಥರ ನಾರ್ಮಲ್ ಕೊಡಿಸಿದ್ದೆ ಅಷ್ಟೇ. ಸೊ ಇಷ್ಟು ದೊಡ್ಡ ಸ್ಲೀವ್ಸ್ ಇದಕ್ಕೆ. ಆ್ಯಂಡ್ ಇದು ಅಂಬ್ರೆಲಾ ಲೆಹೆಂಗಾ ಹೋಲಿಸಿರೋದ್ರಿಂದ ಕಡಿಮೆ ಉಳಿಯುತ್ತೆ ಪೀಸು. ಒಂದು ಸ್ಯಾರಿಯಲ್ಲಿ ಅವ್ರು ಫೋಲ್ಡ್ ಮಾಡಿ ದೆಲ್ ಕಟ್ ಇನ್ ದ ಶೇಪ್ ಆಫ್ ಅಂಬ್ರೆಲಾ ಅಂತೆ. ಸೊ ಅದಕ್ಕೆ ಆ ಎಕ್ಸ್ಟ್ರಾ ಪೀಸಸ್ ಆ ಸೈಡ್ ಏನು ಉಳಿದಿತ್ತೋ ಈ ಸೈಡ್ ಏನು ಉಳಿದಿತ್ತೋ ಅದೆರಡು ಸೇರಿಸಿ ಅದಕ್ಕೆ ಸ್ಲೀವ್ಸ್ ಆಗಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಓಕೆ, ಇದಿಷ್ಟು ಇದ್ರದ್ದು ಕತೆ. ಆ್ಯಂಡ್ ನನಗೆ ಪಿಂಟ್ರೆಸ್ಟಲ್ಲಿ ಹುಡುಕಿದ್ದು, ಓಕೆನಾ, ತುಂಬ ತಿಂಗಳುಗಳ ಹಿಂದೆಯೇ ಡಿಸೈನ್ಸ್ ಎಲ್ಲ ಫೈನಲೈಸ್ ಮಾಡಿ ಇಟ್ಬಿಟ್ಟಿದ್ದೆ. ಬಿಕಾಸ್ ಎಕ್ಸಾಮ್ಸು, ಮಾರ್ಚ್ ಅಂದ್ರೇ ಎಕ್ಸಾಮ್ ಅಲ್ವಾ ನಮಗೆ. ಸೊ ಓಕೆ, ಮಾರ್ಚ್ ಮಂತಲ್ಲಿ ಮದುವೆ ಇದ್ದಿದ್ದರಿಂದ ಎಕ್ಸಾಮ್ಸ್ ಇತ್ತು. ಹಾಗಾಗಿ ತುಂಬ ತಿಂಗಳ ಹಿಂದೆ ಫೈನಲೈಸ್ ಮಾಡಿ ಇಟ್ಟಿದೆ ಈ ಡಿಸೈನೇ ಅಂತ ಹೇಳಿ. ಸೊ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಿದೆ. ಇದು ಆ ಕೋಟ್ ಥರ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು, ಬಟ್ ಇರಲಿಲ್ಲ, ಏನು ಮಾಡಲಿ. ಓಕೆ, ಅದಕ್ಕೆ ಅವರು ಪಾಪ ಸ್ಟಿಚ್ ಮಾಡಿಕೊಟ್ರು ನನಗೆ. ಇದು ಸ್ಯಾರಿ ಟೋಟಲ್ ಬಂದು 5.5 meters ಇತ್ತು. 7 meters ಅರೌಂಡ್ ಇದ್ದಿದ್ರೆ ದೇ ಕ್ಯಾನ್ ಡೂ ಅಂತೆ ಕೋಟ್. ಸೊ ಇನ್ ಕೇಸ್ ನೀವು ಯಾರಾದರೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಎಕ್ಸ್ಟ್ರಾ ಸಪ್ರೇಟ್ ಈಗ ಮಟೀರಿಯಲ್ಸ್ ಸಿಗುತ್ತಲ್ವಾ, ಸೊ ಅದನ್ನು ತೊಗೋಬೇಕಾಗುತ್ತೆ ನೀವು. ಅರೌಂಡ್ 7
7.5 ಮೀಟರ್ಸ್ ತೊಗೊಂಡ್ರೆ ಇಟ್ಸ್ ಮೋರ್ ದೆನ್ ಎನಫ್. ಸೊ ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ಕಲರು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಜ್ಯುವೆಲ್ರಿಯಲ್ಲಿ ಸೇಮ್ ಟು ಸೇಮ್ ವೈಟು ಇದೆ, ಗೋಲ್ಡು ಇದೆ, ಈ ಕಲರು ಇದೆ. ಇದೇ ಕಲರ್ ಇರೋದು ನಂಗೆ ಔಟ್ಫಿಟ್ ಸಿಕ್ತು ಅಂತ ಹೇಳಿದ್ರೆ, ಯೂಶ್ವಲಿ ಎಲ್ಲರೂ ಔಟ್ಫಿಟ್ ಮ್ಯಾಚಿಂಗ್ ಆ್ಯಕ್ಸಸರೀಸ್ ತೊಗೊತಾರೆ, ನನಗೆ ಆ್ಯಕ್ಸಸರಿ ಮ್ಯಾಚಿಂಗ್ ಔಟ್ಫಿಟ್ಟೇ ಸಿಕ್ತು. ಸೊ ಇದೊಂದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆ್ಯಂಡ್ ಈ ಔಟ್ಫಿಟ್ದು ಕಾಸ್ಟ್ ಹೇಳಿಲ್ಲ ಅಲ್ಲ. ಓಕೆ, ಈ ಸ್ಯಾರಿಗೆ ಐ ಗಾಟ್ 1750 ಸಮಥಿಂಗ್, ಡಿಸ್ಕೌಂಟ್ ಹೋಗಿ 1500 ಬಂತು ಸ್ಯಾರಿಗೆ. ಸೊ ಆ್ಯಂಡ್ ಸ್ಟಿಚಿಂಗ್ ಕಾಸ್ಟ್ ಬಂದು, ಸೊ ಈ ಅಂಬ್ರೆಲಾ ಲೆಹೆಂಗಾ ಅದು ಅಂಬ್ರೆಲಾ ಸ್ಕರ್ಟ್ದು ಸ್ಟಿಚಿಂಗ್ ಬಂದು 1100. ಈ ಕ್ರಾಪ್ ಟಾಪ್ ಪ್ಲಸ್ ಈ ಸ್ಲೀವ್ಸ್ ಅಟ್ಯಾಚ್ ಅಲ್ವಾ, ಸೊ ಇದು 850 ವಿತ್ ಪ್ಯಾಡೆಡ್ ಅಲ್ವಾ. ಸೊ ಹಾಗಾಗಿ 850 ಕಾಸ್ಟು, ಅಂದರೆ ಹತ್ತತ್ರ 2000 ಸ್ಟಿಚಿಂಗ್ ಕಾಸ್ಟು. ಪ್ಲಸ್ ಬೈ ಮಾಡಿದ್ದು 2000 ಪ್ಲಸ್ 3500 ಅಂದ್ಕೊಳ್ಳಿ. ಟೋಟಲ್ ಈ ಔಟ್ಫಿಟ್ಗೆ 3500 ಆಯಿತು. ಆ್ಯಂಡ್ ಈ ಔಟ್ಫಿಟ್ ಎಲ್ಲರೂ ಕೂಡ ಇಷ್ಟಪಟ್ಟರು ರಿಸೆಪ್ಷನಲ್ಲಿ, ಲೈಕ್ ಚೆನ್ನಾಗಿದೆ ಅಂತ ಹೇಳಿ. ಸ್ವಲ್ಪ ರೇರ್ ಅಂತ ಅನ್ಕೊತೀನಿ, ಈ ರೀತಿ ಉದ್ದ ಸ್ಲೀವ್ಸ್ ಅಟ್ಯಾಚ್ ಮಾಡಿಸೋದು ಸ್ವಲ್ಪ ರೇರ್ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಇಷ್ಟಪಟ್ಟರು ಆ್ಯಂಡ್ ನನಗೂ ಕೂಡ ಖುಷಿ ಆಯಿತು. ಆ್ಯಂಡ್ ನೆಕ್ಸ್ಟು ಮುಹೂರ್ತದ ಔಟ್ಫಿಟ್ಟು. ಇದು ತುಂಬ ಇಷ್ಟಪಟ್ಟು ನಂಗೆ ಇದೇ ಕಲರಲ್ಲಿ ಬೇಕು ಅಂತ ಹೇಳಿ ಹುಡುಕಿ ಮಾಡಿಸಿದಂಥ ಔಟ್ಫಿಟ್ ಇದು. ಸಖತ್ ಇಷ್ಟ ಆಯಿತು ನನಗಿದು. ಆ್ಯಂಡ್ ಈವನ್ ಭೂಮಿಕಾ ಕೂಡ ಅಷ್ಟೇ ಇಷ್ಟ ಆಯಿತು ಈ ಔಟ್ಫಿಟ್. ಅವಳು ಕೂಡ ಒಂದ್ಸಲಿ ಟ್ರೈ ಮಾಡಿದ್ಲು. ಹೇಗಿದೆ ನೋಡಿ, ಎಷ್ಟು ಸಕ್ಕತ್ತಾಗಿದೆ. ಇದು ಬಂದು ಪ್ಲೀಟೆಡ್ ಲೆಹೆಂಗಾ. ನನಗೆ ಇದೇ ರೀತಿ ಟ್ರೆಡಿಷ್ನಲ್ ಆಗಿ ಬೇಕಿತ್ತು ಅಂತ ರೆಫರೆನ್ಸ್ ಹಾಕಿರ್ತೀನಿ. ಸೊ ರೆಫರೆನ್ಸ್ ನೋಡಿ, ಪ್ಲಸ್ ರಿಯಾಲಿಟಿ. ರೆಫರೆನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ, ಎಕ್ಸ್ಪೆಕ್ಟೇಷನ್ಸು ನಂದು ಹಾಗೆ ಇತ್ತು, ಚೆನ್ನಾಗಿ ಹೊಲ್ದಿದ್ದಾರೆ. ಆ್ಯಂಡ್ ಈ ಸ್ಯಾರಿ ಓಕೆ ಒಂದು ಸೆಕೆಂಡ್, ಇದು ಪ್ಲೀಟೆಡ್ ಲೆಹೆಂಗಾ ಹೊಲ್ಸಿರೋದು, ಅದು ಬಂದು ಅಂಬ್ರೆಲಾ ಲೆಹೆಂಗಾ. ಓಕೆನಾ, ಈ ಸ್ಯಾರಿನ ತೊಗೊಂಡಿದ್ದು. ಆ್ಯಂಡ್ ಎಲ್ಲ ಶಾಪಿಂಗು ನಾನು ಮಾಡಿದ್ದು ಭಾಷ್ಯಂ ಸರ್ಕಲಲ್ಲೇ, ಬಿಕಾಸ್ ನಂಗೆ ಟೈಮ್ ಇಲ್ದಿರೋ ಕಾರಣ ಮಲ್ಲೇಶ್ವರಂ ಅಥವಾ ಚಿಕ್ಕಪೇಟೆಗೆಲ್ಲ ಹೋಗೋದಕ್ಕೆ ಟೈಮೇ ಇರಲಿಲ್ಲ. ಸೊ ಹಾಗಾಗಿ ಭಾಷ್ಯಂ ಸರ್ಕಲ್ ಹತ್ತಿರ ಇತ್ತು. ಆ್ಯಂಡ್ ಎಲ್ಲ ಸ್ಯಾರಿನೂ ಒಂದೊಂದು ಅಂಗಡಿಯಲ್ಲಿ ಒಂದೊಂದೇ ತೊಗೊಳೋದಕ್ಕಾಗಿದ್ದು, ಬಿಕಾಸ್ ಈ ಅಂಗಡಿಯಲ್ಲಿ ಇದು ಸಿಗ್ತಾ, ಸೊ ಬೇರೆ ಸಿಗ್ತಾ ಇರಲಿಲ್ಲ, ಅಂದರೆ ನನಗೆ ರಿಸೆಪ್ಷನ್ ಸಿಗಲಿಲ್ಲ. ಫಸ್ಟು ತೊಗೊಂಡಿದ್ದು ನಾನಿದೆ. ಸೊ ಓಕೆ, ಇದನ್ನ ಒಂದು ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸಿದ್ದು. ಓಕೆನಾ, ಇದನ್ನು ಸ್ಟಿಚ್ ಮಾಡಿಸಿದ್ದು ಒಂದು ಅಂಗಡಿಯಲ್ಲಿ, ಅದೇ ಅಂಗಡಿಯಲ್ಲಿ ಈ ದುಪ್ಪಟ್ಟ ಕೂಡ ತೊಗೊಂಡಿದ್ದು, ಅಂದರೆ ದಾವಣಿನ ತೊಗೊಂಡಿದ್ದು. ಹೆಂಗಿದೆ ಇದು. ಆ್ಯಂಡ್ ಈ ಪಿಂಕಲ್ಲೇ ಬೇಕಿತ್ತು, ತುಂಬ ಚೆನ್ನಾಗಿ ಕಾಣಿಸುತ್ತೆ, ವೆಡ್ಡಿಂಗ್ ಅಲ್ವಾ. ಸೊ ಬೆಳಿಗ್ಗೆ ಮುಹೂರ್ತಕ್ಕೆ ಅಂತ ಹೇಳಿದ್ರೆ ಈ ಪಿಂಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದೇ ಕಲರಲ್ಲಿ ಬೇಕು ಅಂತ ಅಂದ್ಕೊಂಡೋಗಿದ್ದೆ. ಮ್ಯಾನಿಫೆಸ್ಟೆಡ್. ಸೊ ಅದೇ ಸಿಕ್ತು ನನಗೆ. ಸೊ ಇದು ಒಂದಾಯ್ತಾ. ಇದು ಬ್ಲೌಸ್ ತೋರಿಸ್ತೀನಿ. This is the design of the blouse. So ಹೇಗಿದೆ, ಎಕ್ಸ್ಕ್ಯೂಸ್ ಮಿ. ಇದು ಬ್ಲೌಸು. ನನಗೆ ಬ್ಲೌಸ್ ಸ್ಟಿಚ್ ಆದಮೇಲೆ ನನಗೆ ಒಂದು ಐಡಿಯಾ ಬಂತು, ಇಲ್ಲೇನಾದ್ರು ಒಂದು ಗಣೇಶದೊಂದು ಏನಾದ್ರು ಹಾಕಿಸ್ಬೋದಿತ್ತು ಅಂತ ಹೇಳಿ. ಚೆನ್ನಾಗಿರೋದು, ಹೈಲೈಟಾಗಿ ಕಾಣಿಸೋದು, ಬಟ್ ಫುಲ್ಲು ಸ್ಟಿಚ್ ಆಗೋಗಿ. ಆಮೇಲೆ ನಾನು ಕೇಳಿದೆ ಕೂಡ ಏನಾದ್ರು ಮಾಡ್ಬೋದಾ ಅಂತ, ಬಟ್ ಅವ್ರು ಹೇಳಿದ್ರು ಇಲ್ಲ ಇಚ್ಚಿಂಗ್ ಆಗುತ್ತೆ, ಅದ್ರ ಮೇಲೆ ಏನಾದ್ರು ವರ್ಕ್ ಮಾಡಿಸಿದ್ರೆ ಅಂತ ಹೇಳಿದ್ರು, ಬಟ್ ಆಗಲಿಲ್ಲ. ಓಕೆ, ಇದ್ರ ಫ್ರಂಟ್ ಡಿಸೈನು ಹಿಂಗೆ ಬರುತ್ತೆ. ಇದು ಕೂಡ ಪಿಂಟ್ರೆಸ್ಟಲ್ಲಿ ಇನ್ಫ್ಲುಯೆನ್ಸ್ ಆಗಿ ಇದು ಮಾಡಿಸಿದ್ದು. ಆ್ಯಂಡ್ ಬ್ಯಾಕ್ ಡಿಸೈನ್ ಸಮಥಿಂಗ್ ಈ ರೀತಿ ಬರುತ್ತೆ. ಆ್ಯಂಡ್ ಇದು ಕೂಡ ಇಷ್ಟಪಟ್ಟರು ಕಲರೆಲ್ಲ. ಆ್ಯಂಡ್ ಇದು ಒಂದು ಕತೆ ಆದರೆ ಇದು ದುಪ್ಪಟ್ಟದು ಇನ್ನೊಂದು. ಇದನ್ನು ಆಲ್ರೆಡಿ ನಾನು ಪ್ರೀಪ್ಲೀಟೆಡೇ ಮಾಡ್ಕೊಂಡು ಹೋಗಿದ್ದೆ, ಸ್ವಲ್ಪ ದಿನಗಳ ಮುಂಚೆ ಪ್ರೀಪ್ಲೀಟೆಡ್ ಮಾಡಿಕೊಂಡು ಐ ಹ್ಯಾವ್ ಗಾನ್. ಅಂದರೆ ಎಲ್ಲ ಸಣ್ಣದಾಗಿ ಬಿಕಾಸ್ ಎಲ್ಲರನ್ನೂ ಕೇಳೋದಕ್ಕಾಗಲ್ಲ, ಪಾಪ ಅವರು ರೆಡಿ ಆಗ್ತಾ ಇರ್ತಾರೆ. ಆ್ಯಂಡ್ ನನಗೂ ಅಲ್ಲಿ ಗಡಿ ಬಿಡಿ, ಹಾಗಾಗಿ ಈ ರೀತಿ ಪ್ಲೀಟೆಡ್ ಮಾಡಿಕೊಂಡು ಹೋಗಿದೆ. ಇದನ್ನೆಲ್ಲ ರಿಮೂವ್ ಮಾಡಿದ್ದೀನಿ ಇವಾಗ. ಆ್ಯಂಡ್ ಇಲ್ಲೇ ಈ ಸ್ಕರ್ಟ್ ಎಲ್ಲಿ ಹೊಲಿಸಿದೆ ಅಲ್ವಾ, ಆ ಸ್ಕರ್ಟ್ ಎಲ್ಲಿ ಹೊಲಿಸಿದ್ನೋ ಅಲ್ಲೇ ಇದನ್ನು ಕೂಡ ತೊಗೊಂಡಿದ್ದು. ಇದು ಕಾಸ್ಟ್ ಬಂದು 900 ರುಪೀಸ್. ಸೊ 900 ರುಪೀಸ್ ವರ್ತಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ನಾನೇನು ಅಂದ್ಕೊಂಡಿದ್ದೆ, ಓಕೆ ಪ್ಲೇನ್ ದುಪ್ಪಟ್ಟ ಏನಾದ್ರು ಸಿಕ್ಕಿದ್ರೆ ಅದಕ್ಕೆ ವರ್ಕ್ ಮಾಡಿಸೋಣ, ಈ ರೀತಿಯೇ ಎಕ್ಸಾಕ್ಟ್ ಈ ರೀತಿಯೇ ವರ್ಕ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಅದೇ ಸಿಕ್ತು. ಆಮೇಲೆ ಓಕೆ ತೊಗೊಂಬಿಡೋಣ ಅಂತ ಹೇಳಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು ಕೂಡ ಇದ್ರ ಮೇಲೆ. ಆ್ಯಂಡ್ ಈ ಬೀಡ್ಸ್ ಏನಿದೆ, ಜಸ್ಟ್ ಅ ಮಿನಿಟ್, ಈ ಬೀಡ್ಸ್ ಏನಿದೆ ಇದಕ್ಕೆ ಈ ರೀತಿ ಮ್ಯಾಚ್ ಆಗ್ತಿತ್ತು.
ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಫೋಟೋ ಅಟ್ಯಾಚ್ ಮಾಡಿರ್ತೀನಿ, ಸೊ ಅದ್ರಲ್ಲಿ ನೋಡಿ. ಓಕೆನಾ, ಈ ಬೀಡ್ಸ್ ಏನಿದೆ ಇದಕ್ಕೆ ಮ್ಯಾಚ್ ಆಗ್ತಿತ್ತು, ಸೊ ಹಾಗಾಗಿ ಐ ಥಾಟ್ ಓಕೆ ತೊಗೊಳ್ಳೋಣ ಅಂತ ಹೇಳಿ ಇದನ್ನು ತೊಗೊಂಡಿದ್ದು. ಈ ಲೆಹೆಂಗಾನ ಸಪ್ರೇಟ್ ಅಂಗಡಿಯಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಹೇಳಿದೆ. ಸೊ ಫಸ್ಟ್ ತೋರಿಸಿದ್ದು ರಿಸೆಪ್ಷನ್ನು, ಆದರೂ ಸ್ಟಿಚ್ ಮಾಡಿಸಿದ್ದು ಆರ್ ಕೆ ಬೊಟಿಕ್ ಅಂತ. ಸೊ ಅಲ್ಲೇ ನಾನು ಎಲ್ಲ ಸ್ಟಿಚ್ ಮಾಡಿಸಿರೋದು ಎಕ್ಸೆಪ್ಟ್ ದಿಸ್ ಲೆಹೆಂಗಾ. ಬೇಗ ಬರಲಿ ನಂಗೆ ಔಟ್ಫಿಟ್ಸು ಅಂತ ಹೇಳಿ ಇದನ್ನು ಒಂದು ಕಡೆ ಹೊಲಿಸಿದ್ದೆ. ಇದು ಬಂದುಬಿಟ್ಟು ದ ಗರ್ಲ್ಸ್ ಕಲೆಕ್ಷನ್ ಅವರು ಹೊಲ್ಕೊಟ್ಟಿದ್ದು ನನಗೆ. ಎಲ್ಲ ಭಾಷಮ್ ಸರ್ಕಲ್ ಒಂದೇ ರೋಡಲ್ಲಿ ನಿಮ್ಗೆ ನೋಡ್ಬೋದು. ಸೊ ಇದು ಬಂದುಬಿಟ್ಟು ದ ಗರ್ಲ್ಸ್ ಕಲೆಕ್ಷನಲ್ಲಿ ಸ್ಟಿಚ್ ಮಾಡಿಸಿದ್ದು. ಸೊ ಇದು ಬಂದುಬಿಟ್ಟು ಆರ್ ಕೆ ಬೊಟಿಕಲ್ಲೇ ಸ್ಟಿಚ್ ಮಾಡಿಸಿದ್ದು. ಕಾಸ್ಟ್ ಬಂದು ಈ ಬ್ಲೌಸಿಗೆ 850. ಇದು ಸಪ್ರೇಟು, ನಾನೇ ಇದು ಲೇಸ್ನ ತೊಗೊಂಡು ಹೋಗಿದ್ದು. ಸೊ ಇದು 60 ರೂಪೀಸ್ ಕಾಸ್ಟ್ ಆಯಿತು ಈ ಲೇಸು. ಈ ಬ್ಲೌಸ್ ಬಂದುಬಿಟ್ಟು 850. ಈ ದುಪ್ಪಟ್ಟ ಬಂದುಬಿಟ್ಟು 900. ಈ ಸ್ಕರ್ಟ್ ಬಂದುಬಿಟ್ಟು 600. ಸೊ 600, 900, 1500, 850, 2350 ಪ್ಲಸ್ ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 2400 ಸಮಥಿಂಗ್. ಓಕೆನಾ, ಬಟ್ ಡಿಸ್ಕೌಂಟ್ ಹೋಗಿ 2200 ಏನೋ ಬಿತ್ತು. ಇಟ್ಸ್ ಅರೌಂಡ್ 4000. ಈ ಸ್ಯಾರಿನೇ ಅಷ್ಟು ಕಾಸ್ಟು, ಆಮೇಲೆ ಸ್ಟಿಚ್ ಮಾಡಿಸೋದಕ್ಕೆ ಕಾಸ್ಟ್ ಆಯ್ತಲ್ವ. ಸೊ ಇದಿಷ್ಟು ಇದ್ರದ್ದು ಕತೆ. ಇನ್ನು ನನ್ನ ಔಟ್ಫಿಟ್ಸ್ ಎಲ್ಲ ಮುಗೀತು. ಬೀಗ್ ರೂಟದ್ದು ನಮ್ಮ ಅಮ್ಮನ ತೋರಿಸ್ಬಿಡ್ತೀನಿ ಫಸ್ಟ್. ಓಕೆನಾ, ಈ ಗೋಲ್ಡ್ ಸ್ಯಾರಿ ನೋಡಿ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ನಾನು ಪ್ಲ್ಯಾನ್ ಮಾಡಬೇಕಿದ್ರೆ ಭೂಮಿಕಂಗೆ ಒಂಥರ ಲೈಟ್ ರಾಮ ಗ್ರೀನ್ ಕಲರು, ನನಗೆ ಲೈಟ್ ಪಿಂಕ್ ಕಲರು, ನಮಗೆ ಗೋಲ್ಡ್ ಕಲರು ಅಂತಲೇ ಮುಂಚೆಯಿಂದ ಇದ್ದಿದ್ದು. ಬಟ್ ಭೂಮಿಕಾ ಬರೋದಕ್ಕಾಗಿಲ್ಲ ಅಲ್ಲ, ಸೊ ಅದಕ್ಕೆ ಆ ಗ್ರೀನ್ ಕಲರ್ ಬಿಟ್ಬಿಟ್ವಿ ನಾವು. ಓಕೆ, ನಮಗೆ ಗೋಲ್ಡ್ ಕಲರ್ ತಂದೆ. ಇದು ಬೇರೆ ಶಾಪು, ಮಹಾಲಕ್ಷ್ಮಿ ಲೇಔಟಲ್ಲಿ ಇದನ್ನು ತೊಗೊಂಡಿರೋದು. ಸೊ ಗೋಲ್ಡ್ ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಗೋಲ್ಡ್ ಕಲರ್. ಆ್ಯಂಡ್ ಇದು ಬ್ಲೌಸು ಸ್ವಲ್ಪ ವರ್ಕ್ ಮಾಡಿಸ್ಬೇಕಿತ್ತು, ಬಟ್ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಇದು ದಾರ ಬರ್ತಿತ್ತು, ಸೊ ಹಾಗಾಗಿ ಇದು ವರ್ಕ್ ಮಾಡಿಸೋದಕ್ಕಾಗಲಿಲ್ಲ. ಜಸ್ಟ್ ಸಿಂಪಲಾಗಿ ಒಂದು ನೆಕ್ ಕೊಟ್ಟಿದ್ದಾರೆ ಅಷ್ಟೇ ಹಿಂದೆ, ಈ ರೀತಿ. ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಗೋಲ್ಡು. ಓಕೆ, ಭೂಮಿಕಾ ಇಲ್ಲೇ ಇದ್ದಾಳೆ, ವೀಡಿಯೋ ಮಾಡ್ತಾ ಇದ್ದಾಳೆ. ಅವಳಿಗೆ ಏನು ಮಾತಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವ್ಳು ವೀಡಿಯೋದಂದು ಬಂದಿಲ್ಲ ಅಷ್ಟೇ. ಅವಳಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಅವಳು ಟ್ಯೂಷನಲ್ಲೇ ಬ್ಯುಸಿಯಾಗಿದ್ಲು. ಓಕೆ, ಹೆಂಗಿದೆ, ಚೆನ್ನಾಗಿದೆಯಾ? ಸೊ ಈ ಸ್ಯಾರಿ ಕಾಸ್ಟ್ ಬಂದುಬಿಟ್ಟು 2,500 ಅಷ್ಟೇ ಈ ಸ್ಯಾರಿ. ಆ್ಯಂಡ್ ಈ ಬ್ಲೌಸ್ದು ಕಾಸ್ಟು 450. ಇದಿಷ್ಟು ಇದಾಯಿತು. ನೆಕ್ಸ್ಟ್ ಇನ್ನೇನು, ಸೊ ನಮ್ಮಮ್ಮ ಸಿಕ್ತು ರಿಸೆಪ್ಷನ್ ಸ್ಯಾರಿ, ತೋರಿಸ್ತೀನಿ. ಇದನ್ನು ಮತ್ತೆ ನಮ್ಮ ಮಾಮ ತಂದಿದ್ದು. ಇಲ್ಲಿ ಹೀಗೆ ಇದು ಡ್ರೈ ಕ್ಲೀನ್ ಮಾಡಿ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ, ಮತ್ತೆ ನಾನು ತೆಗೆದ್ರೆ ನಮ್ಮಮ್ಮ ಬೈತಾರೆ ಅಷ್ಟೇ. ಸೊ ಇದೇ ರೀತಿ ಇದೆ. ಓಕೆನಾ, ಫೋಟೋ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಇದು ಈ ರೀತಿ ಇದೆ. ಇದ್ರದ್ದು ಬ್ಲೌಸೇ ಮಷಿನ್ ವರ್ಕು. ನಾರ್ಮಲ್ ಕೊಡಿಸಿದ್ದಾರೆ, ನಾನಾಗಿದ್ದರೆ ಡಿಸೈನ್ ಕೊಡಿಸ್ತಾ ಇದೆ. ಸುಮ್ಮನೆ ಹೋಗ್ಬಿಟ್ಟು ಯಾವುದೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಈ ರೀತಿ ನಾನು ಏನಾದ್ರು ಕೊಡಿಸ್ಬೇಕಿತ್ತು. ಇದು ಅಷ್ಟೇ ನಾರ್ಮಲ್ ಕೊಡಿಸಿದ್ದಾರೆ. ಓಕೆ, ಸೊ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರಿ, ನನಗೆ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಪೇಪರಲ್ಲಿ ನಮ್ಮ ಹಂಗೆ ಇಟ್ಟಿದ್ದಾರೆ ಮಚ್ಚಿ. ಈ ರೀತಿ ರೇಷ್ಮೆ ಸ್ಯಾರಿ ಎಲ್ಲ ಸ್ವಲ್ಪ ಯೂಸ್ ಮಾಡೋದು ಕಡಿಮೆ ಅಲ್ವಾ, ಹಾಗಾಗಿ ಪೇಪರಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಭೂಮಿಕಂದು ಔಟ್ಫಿಟ್ಸ್ ಕೂಡ ಸಿಕ್ತು, ಅದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಎಷ್ಟು ಟ್ರೆಡಿಷ್ನಲ್ ಅನ್ನಿಸ್ತು ಗೊತ್ತಾ ಇದು. ಸೊ ಫಸ್ಟು ಇದು ಕೂಡ ಪ್ಲೀಟೆಡೇ, ಬಟ್ ಇದು ಬೇರೆ ಬೊಟಿಕಲ್ಲಿ ಹೊಲಿಸಿದ್ದು, ಮತ್ತು ನಮ್ಮ ಮನೆ ಹತ್ರ ಇರೋ ಬೊಟಿಕಲ್ಲಿ ಹೊಲಿಸಿದ್ದು. ಪ್ಲೀಟೆಡ್ ಲೆಹೆಂಗಾ ಕಾಣಿಸ್ತಿದೆಯಲ್ಲ, ಹಾಗೆ. ಸೊ ಪ್ಲೀಟೆಡ್ ಲೆಹೆಂಗಾ ಹೊಲಿಸಿದ್ದು. ಆ್ಯಂಡ್ ಇಲ್ಲಿ ಬಾರ್ಡ್ರಲ್ಲಿ ಬಂದು ಸ್ವಲ್ಪ ಗ್ರೀನ್ ಎಂಡ್ ಇದೆ, ಹಾಗಾಗಿ ಗ್ರೀನ್ ಜ್ಯುವೆಲ್ರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹೊಲಿಸಿದ್ದು. ಸೊ ಇದೆಲ್ಲ ಇದಕ್ಕೆ ನಾನು ದುಪ್ಪಟ್ಟ ಏನಿದೆ ಅದನ್ನು ಹ್ಯಾವ್ ನಾಟ್ ಪ್ಲ್ಯಾಂಡ್. ಸೊ ಸೇಮ್ ಅಂದರೆ ನಾರ್ಮಲ್ ಹಾಗೆ ಹಾಕ್ಕೊಳ್ಳಿ ಅಂತ ಹೇಳಿ ಹೊಲಿಸಿದ್ದೆ. ಸೊ ಇದು ಬಂದ್ಬಿಟ್ಟು ಬ್ಲೌಸು. ಟ್ರೆಡಿಷ್ನಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ.
ಇದಕ್ಕೆ ಅಷ್ಟೇನು ಡಿಸೈನ್ ಕೊಡಿಸಿಲ್ಲ. ಸೊ ನಾರ್ಮಲ್ ಬ್ಯಾಕ್ ಅಂತ ಹೇಳಿದರೆ ಒಂದು ಈ ರೀತಿ ಅಷ್ಟೆ ಸಿಂಪಲಾಗಿ ಇಟ್ಟಿದ್ದೆ. ಹೇಗಿರೋ ಜ್ಯುವೆಲ್ರಿ ಜೊತೆ ಮ್ಯಾಚ್ ಆದರೆ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬಿಡುತ್ತೆ. ಎಸ್ಪೆಷಲಿ ಈ ಕಲರ್ ಅಲ್ವಾ, ಈ ಪರ್ಪಲ್ಲೇ ಹಾಗಿದೆ. ಸೊ ಹಾಗಾಗಿ ವೆರಿ ಸಿಂಪಲ್. ಸೊ ಇದೆರಡು ಸೇರಿಸಿ 1400. ಆ್ಯಂಡ್ ಈ ಸ್ಯಾರಿ ಆಲ್ರೆಡಿ ಇತ್ತು. ಸೊ ಹಾಗಾಗಿ ಅದ್ರದ್ದೇನು ಕಾಸ್ಟ್ ಗೊತ್ತಿಲ್ಲ, ಸ್ವಲ್ಪ ಹಳೆದೇ ಸ್ಯಾರಿ. ಸೊ ಸ್ಯಾರಿ ಕಾಸ್ಟ್ ಬಿಟ್ಟು ಇದು ಹೋಲ್ಸೇಲ್ ಕಾಸ್ಟು 1400. ಆ್ಯಂಡ್ ಮೇಡಮ್ದು ರಿಸೆಪ್ಷನ್ ಡ್ರೆಸ್ ಕೂಡ ನಾವು ಫಸ್ಟೇ ತೊಗೊಬಿಟ್ಟಿದ್ವಿ. ನಾವು ಶಾಪಿಂಗ್ ಹೋಗ್ತಾ ಫಸ್ಟು ತೊಗೊಂಡಿದ್ದೆ ಭೂಮಿಕಂದು ರಿಸೆಪ್ಷನ್ ಡ್ರೆಸ್ಸು, ಬಟ್ ಅವಳು ಬರಲಿಲ್ಲ ಅಷ್ಟೆ. ಆ್ಯಂಡ್ ಇದನ್ನು ಯಾವಾಗ ಹಾಕೋತಾಳೋ ಗೊತ್ತಿಲ್ಲ. ಲೈಟ್ ಬ್ಲೂ ಕಲರ್, ಒಂದು ಎರಡೆರಡು ಕವರಲ್ಲಿ ಬೇರೆ ಬಿಟ್ಟು ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿತ್ತು ಹಾಕ್ಕೊಂಡಿದ್ದಿದ್ರೆ. ಇದನ್ನು ಹಾಕೊಳ್ಳೋಕ್ಕಾದ್ರೂ ಅವಳು ಬರಬೇಕಿತ್ತು ಅನಿಸುತ್ತೆ. ಓಕೆ, ಸೊ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಲೈಟ್ ಕಲರ್ಸ್ ಆ್ಯಕ್ಚುಲಿ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದು. ವರ್ಕು ಇನ್ನೂ ಓವರ್ ಆಗಿರೋ ವರ್ಕೆಲ್ಲ ಇತ್ತು. ನನಗೆ ಸ್ವಲ್ಪ ನಾರ್ಮಲ್ ಆಗಿರಲಿ, ಡೀಸೆಂಟಾಗಿರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೆ. ಸೊ ಚೆನ್ನಾಗಿದೆ. ಆ್ಯಂಡ್ ಇದು ಕ್ಯಾನ್ ಇದೆ ಈ ಲೆಹಂಗಾದಲ್ಲಿ. ಇಲ್ಲಿ ನೋಡಿ, ಕ್ಯಾನ್ ಬಂದಿದೆ ಲೆಹಂಗಾಗೆ. ಚೆನ್ನಾಗಿತ್ತು ಹಾಕ್ಕೊಂಡಿದ್ದಿದ್ರೆ. ಆ್ಯಂಡ್ ಇದಕ್ಕೆ ವೀಲ್ ಕೂಡ ಇದೆ. ಸೊ ಜಸ್ಟ್ ನಾರ್ಮಲ್ ಆಗಿ ಹಿಂಗೆ ಹಾಕ್ಕೊಳ್ತಾರಲ್ವಾ ಅದು. ಸ್ಯಾರಿ ತೋರಿಸ್ಕೊಡ್ತೀನಿ. ಬೀಗ್ರೂಟಕ್ಕೆ ಯಾಕೆ ಸ್ಯಾರಿ ಉಟ್ಕೊಂಡಿದ್ದೆ, ಮದುವೆಗೆ ಉಟ್ಕೊಂಡಿಲ್ಲ ಸ್ಯಾರಿ ಅಂತ ಹೇಳ್ತೀನಿ. ಸೊ ಇದು ನಮ್ಮ ಬೀಗ್ರೂಟಕ್ಕೆ ಅಂತ ಉಟ್ಕೊಂಡಿದ್ದ ಸ್ಯಾರಿ. ಇದು ತುಂಬ ಹಿಂದೆ ತೊಗೊಂಡಿದ್ದ ಸ್ಯಾರಿ, ಬಟ್ ಯೂಸ್ ಮಾಡಿರಲಿಲ್ಲ. ಸೊ ಬೀಗ್ರೂಟಕ್ಕೆ ಉಟ್ಕೊತೀನಿ ಅಂತ ಹೇಳಿದ್ರು. ಆ್ಯಂಡ್ ಇದು ಅದ್ರ ಬ್ಲೌಸು ಸೇಮ್ ಕಾಸ್ಟೇ. ಮುಹೂರ್ತದ ಏನು ಕಾಸ್ಟ್ ಆಯಿತೋ ಇದು ಕಾಸ್ಟೇ. ಫ್ರಂಟಲ್ಲಿ ಏನಷ್ಟು ಡಿಸೈನ್ ಏನಿಲ್ಲ, ನಾರ್ಮಲೇ. ಸೊ ಈ ಸ್ಯಾರಿ ಕಾಸ್ಟು 2 ರಿಂದ 3 ಇರುತ್ತೆ ಅಷ್ಟೇ. ಆ್ಯಂಡ್ ಇನ್ನು ಬಂದರೆ ಬೀಗ್ರೂಟಿಗೆ ಭೂಮಿಕಾ ಬಂದಿದ್ದು. ಸೊ ಹಾಗಾಗಿ ಅವಳದು ಔಟ್ಫಿಟ್ ಇಲ್ಲಿದೆ. ಸ್ಯಾರಿ ಇಬ್ಬರು ಏನಕ್ಕೆ ಸ್ಯಾರಿ ಹಾಕ್ಕೊಂಡಿದ್ವಿ ಅಂತ ಹೇಳಿದ್ರೆ, ಇದು ನಮ್ಮ ಅತ್ತೆ ನಮ್ಮ ಮಾಮ ತಂದುಕೊಟ್ಟಿದ್ದು ಮದುವೆಗೆ ಅಂತ. ಅವ್ರು ತಂದುಕೊಡೋಷ್ಟ್ರಲ್ಲಿ ಆಲ್ರೆಡಿ ನನ್ನ ಮುಹೂರ್ತದ ಔಟ್ಫಿಟ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಇದನ್ನು ಮದುವೆಗೆ ಉಟ್ಕೊಳ್ಳೋದಕ್ಕಾಗಲಿಲ್ಲ ಅಷ್ಟೇ. ಅದಕ್ಕೆ ಬೀಗ್ರೂಟಿಗೆ ಒಟ್ಟಿಗೆ ಉಟ್ಕೊಳ್ಳೋಣ, ಒಂದೇ ಥರ ಇದೆ ಸ್ಯಾರಿ. ಸೊ ಹಾಗಾಗಿ ಒಟ್ಟಿಗೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಸೊ ಫಸ್ಟು ಸ್ಯಾರಿ ತೋರಿಸ್ಬಿಡ್ತೀನಿ ಭೂಮಿಕಾದು. ಸೊ ಇದು ಭೂಮಿಕನ್ ಸ್ಯಾರಿ. ಹೇಳು ಬಾ ಬಾ ಬಾ. ಓಕೆ, ಹೇಳು. ಸೊ ಇದು ನಾನು ಬೀಗ್ರೂಟಕ್ಕೆ ಉಟ್ಕೊಂಡಿರೋವಂಥ ಸ್ಯಾರಿ. ಇದೆಷ್ಟಾಯ್ತು, ನಮ್ಮ ಅತ್ತೆ ಕೊಡಿಸಿದ್ದು. ಅತ್ತೆ ಮಾಮ ಇಬ್ಬರು ತಂದಿದ್ದು ಮದುವೆಗೆ ಅಂತ. ಸೊ ಇದು ಬ್ಲೌಸ್ ಎಕ್ಸ್ಪ್ಲೇನ್ ಮಾಡು, ಇಷ್ಟ ಆಯ್ತಾ ನಿಂದೆ? ಇದು ನನ್ನ ಬ್ಲೌಸು. ತೋರಿಸು ಅಷ್ಟು. ಇದು ಫ್ರಂಟ್ದು. ಆ್ಯಂಡ್ ಇಲ್ಲಿ ಕೈಗೂ ಕೂಡ ಇದೇ ಥರನೇ ವರ್ಕ್ ಮಾಡಿಸಿರೋದು, ವರ್ಕಲ್ಲ ಅದು ಕಟ್ ಮಾಡಿಸಿರೋದು. ಆ್ಯಂಡ್ ಹಿಂದೆ ಬಂದುಬಿಟ್ಟು ಆ ಡಿಸೈನ್ ನಾನು ಫೈನಲೈಸ್ ಮಾಡಿದ್ದೆ. ಸೊ ಅವಳಿಗೊಂದ್ಸರಿ ತೋರಿಸ್ದೆ, ಈ ರೀತಿ ಇರುತ್ತೆ ಓಕೆನಾ ಅಂತ ಹೇಳಿ. ಅದು ಇಲ್ಲಿ ಗೊತ್ತಾಗ್ತಿಲ್ಲ ಅಷ್ಟು ಪ್ರಾಪರಾಗಿ, ಬಟ್ ನಾನು ನಿಮ್ಮ ಫೋಟೋ ಅಟ್ಯಾಚ್ ಮಾಡಿರ್ತೀನಿ ಓಕೆನಾ, ಅದ್ರಲ್ಲಿ ನೋಡಿ. ಇಷ್ಟಿದು. ಈ ಬ್ಲೌಸ್ ಬಂದು ಕಾಸ್ಟ್ ಪ್ಯಾಡೆಡ್ ಇದೆ. ಸೊ ಹಾಗಾಗಿ 750 rupees ಪರ್ ಬ್ಲೌಸ್. ಆ್ಯಂಡ್ ನಾನು ತೋರಿಸ್ತೀನಿ ಇಟ್ಕೋ. ಇದು ನನ್ನ ಸ್ಯಾರಿ. ಸೊ ನೋಡಿದ್ರಲ್ವ, ಇಬ್ರದ್ದು ಸಿಮಿಲರ್ ಸ್ಯಾರಿನೇ. ಸೇಮ್ ಟು ಸೇಮ್, ಬ್ಲೂ ಎಲ್ಲ ಸೇಮು. ನಂದು ಡಾರ್ಕ್ ಪಿಂಕು, ಅವಳದು ಲೈಟ್ ಪಿಂಕು. ತುಂಬ ಚೆನ್ನಾಗಿದೆ ಸ್ಯಾರಿ. ಆ್ಯಂಡ್ ನನ್ನ ವರ್ಕ್ ನಾನು ರೆಫರೆನ್ಸ್ನೂ ಹಾಕಿರ್ತೀನಿ, ನಂದು ವರ್ಕ್ ಕೂಡ ಹಾಕಿರ್ತೀನಿ. ಸೊ ಇದು ನನ್ನ ಬ್ಲೌಸು. ಈ ರೀತಿ ನಾರ್ಮಲಾಗಿ ಫ್ರಂಟಲ್ಲಿ ಹಿಂಗೆ ಬಂದಿದೆ, ಜಸ್ಟ್ ಹಿಂಗೆ ಬರುತ್ತಲ್ವ. ಸೊ ಅದು ನಾರ್ಮಲಾಗಿ ಬಂದಿದೆ. ಇರೋದು ಹಿಂದೆ ವರ್ಕ್ ಬಂದು ಸ್ವಲ್ಪ ಯುನೀಕ್ ಆಗಿದೆ ಅನಿಸ್ತು ನನಗೆ. ಸೊ ಪಿಂಟ್ರೆಸ್ಟ್ ಇನ್ಫ್ಲುಯೆನ್ಸ್ಡ್. ಸೊ ಅದರಲ್ಲೇ ನೋಡಿ, 1 ಸೆಕೆಂಡ್. ಈ ರೀತಿ ಬರುತ್ತಿದೆ. ಆ್ಯಂಡ್ ಕೈಗೆ ಇಬ್ಬರು ಕೂಡ ಸೇಮೇ ಇದೆ. ಸೊ ಸೇಮ್ ಅಷ್ಟೇ. ಈ ಬ್ಲೌಸ್ ಕೂಡ ಸೇಮ್ 750ನೇ.
ಸೊ ಇದಿಷ್ಟು ಇದ್ರದ್ದಾಯ್ತಾ, ಇನ್ನೇನು ತೋರಿಸ್ಬೇಕಿತ್ತು ಅಷ್ಟೇ ಅನಿಸುತ್ತೆ. ಸೊ ಇನ್ನು ಎಲ್ಲದ್ರದ್ದು ಕಾಸ್ಟ್ ಹೇಳಿದ್ದೀನಿ. ಇನ್ನು ಆ್ಯಕ್ಸಸರೀಸ್ಗೆ ಬಂದರೆ ಫಸ್ಟು ಹಳದಿ ಅರ್ಶಿನ ಶಾಸ್ತ್ರಕ್ಕೆ ಹಾಕಿದ್ದು, ಅದು ಆಲ್ರೆಡಿ ಮುಂಚೆ ತೊಗೊಂಡಿದ್ದು ಆ್ಯಕ್ಸಸರಿ. ಸೊ ಅದು ಸುಮ್ಮನೆ ನಾರ್ಮಲ್ ನೆಕ್ ಪೀಸ್ ಅಷ್ಟೇ, ಅದರದ್ದೇ ಇಯರಿಂಗ್ಸು. ನೆಕ್ಸ್ಟು ರಿಸೆಪ್ಷನ್ಗೆ ಹಾಕಿದ್ದು ಮುಂಚೆ ಆಲ್ರೆಡಿ ಗಿಫ್ಟೆಡು, ಅದಿತ್ತು ಅಂತ ಹೇಳಿದ್ದೀನಿ. ಸೊ ಅದೇ. ಆ್ಯಂಡ್ ನೆಕ್ಸ್ಟು ಮುಹೂರ್ತಕ್ಕೆ ಹಾಕಿದ್ದು ಆ ಜುಮ್ಕಾ, ಏನಂತಾರೆ ಅದನ್ನು, ಮಾಟಿ, ಆಮೇಲೆ ಬಾಯ್ತಲೆ ಒಟ್ಟು, ಸರ, ಡಾಬು, ಬಳೆ ಎಲ್ಲ ಹೊಸದು. ನನಗೆ ಯಾವುದೂ ಹಳೇದು ಯೂಸ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ, ಎಲ್ಲ ಹೊಸದ್ದೇ ಇರಬೇಕು ಅಂತ ಹೇಳಿ ಪ್ರತಿಯೊಂದರದಲ್ಲೂ ಹೊಸದ್ದೇ ತೊಗೊಂಡಿದ್ದೀನಿ. ಸೊ ಆ ಜುಮ್ಕಾ ಬಂದು 450. ಆ ಮಾಟಿ ಆಲ್ರೆಡಿ ನನ್ನ ಹತ್ರ ಇತ್ತು, ಹೇಗಿದ್ರು ಮ್ಯಾಚ್ ಆಗ್ತಿತ್ತು, ಗ್ರೀನ್ ಇತ್ತಲ್ವಾ. ಸೊ ಹಾಗಾಗಿ ಅದೊಂದು ತೊಗೊಳ್ಲಿಲ್ಲ. ಈ ಮಾಂಟಿಕಾ ಬಂದು ಸಣ್ಣದು, ಸೊ ಹಾಗೆ ಅದು 100 ರೂಪೀಸು. ಆ್ಯಂಡ್ ಡಾಬ್ ಬಂದು 250. ಜಸ್ಟ್ ಒಂದು ಡಿಸೈನ್ ಇತ್ತು, ಆಲ್ರೆಡಿ ಪ್ಲೇನ್ ಇತ್ತು, ಬಟ್ ಪ್ಲೇನ್ ಬೇಡ ಅಂತ ಅಂದ್ಕೊಂಡು ಒಂದೇ ಒಂದು ಡಿಸೈನ್ ಇರೋದನ್ನ ತೊಗೊಂಡೆ, ಸಿಂಪಲ್ ಆಗಿರೋದು. ಆ್ಯಂಡ್ ಇನ್ನೇನಿತ್ತು, ಆ ಹಾರ ಬಂದು ಅದು 1300 ರೂಪೀಸು. ಆ್ಯಂಡ್ ಆ ಬಳೆಗಳು ಬಂದು ನನ್ನ ಹತ್ರ ಆಲ್ರೆಡಿ ಗ್ರೀನ್ ಬಳೆ ಇತ್ತು, ಸೈಡ್ ಬ್ಯಾಂಗಲ್ಸ್ ಇತ್ತು. ಮೇನಾಗಿ ತೊಗೊಂಡಿದ್ದು ಯಾವುದು ಗೊತ್ತಾ, ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋವಂಥದ್ದು ಪಿಂಕ್ ಕಲರು, ಲೈಟ್ ಪಿಂಕ್ ಕಲರ್. ಅದನ್ನು ಹೇಗೆ ಜೋಡಿಸಿದೆ ಅಂತ ಕೂಡ ಇದೆ ಫೋಟೋ, ಸೊ ಅದು ಕೂಡ ಹಾಕ್ತೀನಿ. ಎಲ್ಲ ತುಂಬ ಮುಂಚೆನೇ ಜೋಡಿಸಿ ಎಲ್ಲ ಲೈಕ್ ಆಲ್ ಸೆಟ್ ಫಾರ್ ಗೋಯಿಂಗ್ ಫಾರ್ ಮ್ಯಾರೇಜ್ ಎಲ್ಲ ಸೆಟ್ ಮಾಡಿ ಇಟ್ಬಿಟ್ಟಿದೆ. ಬಿಕಾಸ್ ನನ್ನ ಎಕ್ಸಾಮ್ ಮುಗ್ದಿದ್ದು ಯಾವಾಗ ಗೊತ್ತಾ, 18th, ಮದುವೆ ಇದ್ದಿದ್ದು 23. ಸೊ ಹಾಗಾಗಿ 2 ದಿನ ಮುಂಚೆ ಅಂತ ಹೇಳಿದ್ರೆ ಇನ್ನೊಂದು 2 ಡೇಸಲ್ಲಿ ನಾನೆಲ್ಲ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಗ್ಯಾಪ್ ಇದ್ದಾಗ ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡಿದೆ. ಸೊ ಇದಿಷ್ಟಾಗಿತ್ತು ಔಟ್ಫಿಟ್ಸ್ದು. ಆ್ಯಂಡ್ ಬೀಗ್ ರೂಟದು ಜ್ಯುವೆಲ್ರಿನ ಅಷ್ಟೇನಿಲ್ಲ, ನಾರ್ಮಲ್ ಆಗಿ ರೆಡಿ ಆಗಿದ್ವಿ, ಬೀಗ್ ರೂಟ್ ಅಲ್ವಾ. ಸೊ ಹಾಗಾಗಿ ಜಸ್ಟ್ ನಾನೊಂದು ಜುಮ್ಕಾ ಹಾಕ್ಕೊಂಡಿದ್ದೆ, ಬಳೆ ಕೂಡ ಬೀಗ್ ರೂಟಿಗೆ ಸೆಟ್ ಮಾಡಿದ್ದೆ, ಅದೇ ಕಲರ್ದು. ಸೊ ಅದಿತ್ತು ಅಷ್ಟೇ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಯಾವ್ದ್ರದ್ದು ನಿಮಗೆ ಬೊಟಿಕ್ ನಂಬರ್ ಏನಾದರೂ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಸೊ ಹೇಗಿತ್ತು ಇದಿಷ್ಟು ನಿಮಗೆ? ಆ್ಯಂಡ್ ಈ ಇಷ್ಟು ಔಟ್ಫಿಟ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು, ಕಸ್ಟಮೈಸ್ ಮಾಡಿಸಿದ್ದು ಇಷ್ಟ ಆಯಿತಾ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್.